ಎಬಿಸಿ ನ್ಯೂಸ್ ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ಕಾಂಗ್ರೆಸ್ ಕದ ತಟ್ಟಿದ್ರ ಪ್ರೀತಂ ಗೌಡ. ಮೈಸೂರಿನಲ್ಲಿ ಕಾಂಗ್ರೆಸ್ ಶಾಸಕರೊಟ್ಟಿಗೆ ಒಂದೇ ಕಾರಲ್ಲಿ ಕಾಣಿಸಿಕೊಂಡ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ. ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆ. ವಿಜಯೋತ್ಸವ ವೇಳೆ ಮಾತಿನ ಚಕಮಕಿ. ಕ್ರಿಕೆಟ್ ಆಯೋಜಕರಿಂದ ಯುವಕನಿಗೆ ಚಾಕು ಇರಿತ. ಸಕಲೇಶಪುರದಲ್ಲಿ ಘಟನೆ. ಅವೈಜ್ಞಾನಿಕ ಹಂಸ್ಗೆ ಮತ್ತೊಂದು ಬಲಿ. ಹಾಸನದಲ್ಲಿ ಯುವತಿ ಸಾವು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ಒಳ ಮೀಸಲಾತಿ ಗೊಂದಲಕ್ಕೆ ಬ್ರೇಕ್ ಹಾಕಿ ಹಳೆ ಮೀಸಲಾತಿ ಜಾರಿಗೆ ತನ್ನಿ. ಜಲವಾದಿ ಮಹಾಮಂಡಲ ಆಗ್ರಹ. ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಸಿಬ್ಬಂದಿ ಸಾವು. ಪರಿಹಾರ ನೀಡದ ಕಂಪನಿ ವಿರುದ್ಧ ಆಕ್ರೋಶ. ಕೆಲಸದಿಂದ ತೆಗೆಯುವ ಬೆದರಿಕೆ ಹಾಕಿದ ಮ್ಯಾನೇಜ್ಮೆಂಟ್. ವಾರ್ತೆಗಳ ವಿವರ. ಹಾಸನದ ಮಾಜಿ ಶಾಸಕರು ಹಾಗೂ ಸದ್ಯ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಪ್ರೀತಂ ಗೌಡ ಅವರು ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ ಚಾಮರಾಜ ಕ್ಷೇತ್ರದ ಶಾಸಕ ಹರೀಶ್ ಗೌಡ ಅವರೊಟ್ಟಿಗೆ ಕಾರಿನಲ್ಲಿ ಕಾಣಿಸಿಕೊಂಡಿರ್ತಕ್ಕಂಥದ್ದು ಸದ್ಯ ರಾಜಕೀಯ ವಲಯದಲ್ಲಿ ಒಂದು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಒಂದ್ ಕಡೆ ಪ್ರೀತಂ ಗೌಡರು ಕಾಂಗ್ರೆಸ್ಗೆ ಮತ್ತೊಂದು ಕಾಲಿಟ್ಟಿದ್ದಾರೆ ಅಂತ ಇತ್ತೀಚೆಗಷ್ಟೇ ಜೆಡಿಎಸ್ ನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬೇಲೂರಿನ ಮಾಜಿ ಶಾಸಕರು ಆಗಿರ್ತಕ್ಕಂಥ ಲಿಂಗೇಶ್ ಅವರು ಆರೋಪವನ್ನ ಮಾಡಿದ್ರು. ಇದಕ್ಕೆ ಇಂಬು ನೀಡುವಂತೆ ಇದೀಗ ಪ್ರೀತಂ ಗೌಡ ಅವರು ಚಾಮರಾಜ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಹರೀಶ್ ಗೌಡ ಅವರೊಟ್ಟಿಗೆ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಒಂದೇ ಕಾರ್ನಲ್ಲಿ. ಮೈಸೂರಿನ ಲಲಿತಾ ಮಹಲ್ ಪ್ಯಾಲೇಸ್ ನಿಂದ ಯಾವುದೋ ಕಾರ್ಯಕ್ರಮದಲ್ಲೋ ಮತ್ತೊಂದೋ ಯಾವ ಕಾರಣಕ್ಕೆ ಸಭೆಗೆ ಭಾಗವಹಿಸಿದ್ರೋ ಗೊತ್ತಿಲ್ಲ, ಅಲ್ಲಿ ಒಂದೇ ಕಾರ್ನಲ್ಲಿ ಎಲ್ಲರೂ ಕೂಡ ಕೂತಿರ್ತಕ್ಕಂಥದ್ದು. ಇದರೊಟ್ಟಿಗೆ ಹಾಸನದ ಮಾಜಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಜಾವಗಲ್ ಮಂಜುನಾಥ್ ಅವರು ಕೂಡ ಕಾಣಿಸ್ಕೊಂಡಿದ್ದಾರೆ. ಈ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಹರಿದಾಡ್ತಾ ಇದೆ. ಒಂದ್ ಕಡೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಇದೀಗ ಮೈತ್ರಿ ಇರ್ತಕ್ಕಂಥ ಕಾರಣ ಹಿನ್ನೆಲೆ ಪ್ರೀತಂ ಗೌಡ್ರಿಗೆ ಟಿಕೆಟ್ ಸಿಗೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಆಲ್ರೆಡಿ ಸಿಟ್ಟಿಂಗ್ MLA ಇದ್ದಾರೆ ಜೆಡಿಎಸ್ ನ ಸ್ವರೂಪ್ ಪ್ರಕಾಶ್. ಅಂಡ್ ಮತ್ತೊಂದು ಕಡೆ ಹಾಸನ ಜೆಡಿಎಸ್ ಭದ್ರಕೋಟೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಬಹುತೇಕ ಜೆಡಿಎಸ್ ನ ಸಿಟ್ಟಿಂಗ್ MLA ಇರತಕ್ಕಂಥ ಹಿನ್ನೆಲೆಯಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರೀತಂ ಗೌಡ್ರಿಗೆ ಟಿಕೆಟ್ ಸಿಗೋದು ಬಹಳ ಕಷ್ಟ ಅಂತ ಈಗ ಆಲ್ರೆಡಿ ಒಂದಿಷ್ಟು ಚರ್ಚೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ವೇಳೆ ಬಿಜೆಪಿಯಿಂದ ಟಿಕೆಟ್ ಸಿಗದೆ ಹೋಗಿಬಿಟ್ಟರೆ ಅನ್ನುವ ಕಾರಣಕ್ಕೆ ಕಾಂಗ್ರೆಸ್ ಜೊತೆ ಪ್ರೀತಂ ಗೌಡ್ರು ಸಖ್ಯವನ್ನ ಬೆಳೆಸ್ತಾ ಇದ್ದಾರಾ ಅಂತಕ್ಕಂಥ ಚರ್ಚೆಗಳು ಪ್ರಾರಂಭವಾಗಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಪ್ರೀತಂ ಗೌಡ್ರು ಕಾಂಗ್ರೆಸ್ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ರು. ಕಾಂಗ್ರೆಸ್ನ ಈಗ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸಂಸದ ಶ್ರೇಯಸ್ ಪಟೇಲ್ ಅವರ ಗೆಲುವಿಗೋಸ್ಕರ ಶ್ರಮಿಸಿದ್ರು ಅಂತಕ್ಕಂಥ ಆರೋಪವನ್ನ ಜೆಡಿಎಸ್ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇರತಕ್ಕಂಥದ್ದು. ಇದರ ಜೊತೆಗೆ ಹಾಸನದಲ್ಲಿ ಕಾಂಗ್ರೆಸ್ನ ಸಂಸದರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರೊಟ್ಟಿಗೆ ಪ್ರೀತಂ ಗೌಡ್ರು ಬಹಳ ಆತ್ಮೀಯತೆ ವಿಶ್ವಾಸದಿಂದ ಇದ್ದಾರೆ. ಈಗ ಮತ್ತೊಂದು ವ್ಯಾಖ್ಯಾನ ಅನ್ನೋ ರೀತಿಯಲ್ಲಿ ಪ್ರೀತಂ ಗೌಡ್ರು ಕಾಂಗ್ರೆಸ್ನ ಮತ್ತೋರ್ವ ಶಾಸಕನೊಟ್ಟಿಗೆ ಕಾರ್ನಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಹಾಸನದ ಕಾಂಗ್ರೆಸ್ನ ಮಾಜಿ ಜಿಲ್ಲಾಧ್ಯಕ್ಷ ಜಾವಗಲ್ ಮಂಜುನಾಥ್ ಅವರು ಕೂಡ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಒಟ್ಟಿಗೆ ಕಾರ್ನಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆಗಳಿಗೆ ಕಾರಣವಾಗಿರ್ತಕ್ಕಂಥದ್ದು. ಅಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಪ್ರೀತಂ ಗೌಡ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಕ್ರಿಕೆಟ್ ಪಂದ್ಯಾವಳಿಯ ವಿಜಯೋತ್ಸವ ಆಚರಣೆ ವೇಳೆ ಮಾತಿಗೆ ಮಾತು ಬೆಳೆದು ಯುವಕನಿಗೆ ಚೂರಿಯಿಂದ ಇರಿದ ಘಟನೆ ಸಕಲೇಶಪುರ ತಾಲೂಕಿನ ಬಾಗೆ ಗ್ರಾಮದಲ್ಲಿ ನಡೆದಿದೆ. ಬಾಗೆ ಗ್ರಾಮದ 27 ವರ್ಷದ ಅಶೋಕ್ ಎಂಬ ಯುವಕನಿಗೆ ಚಾಕಿನಿಂದ ಇರಿಯಲಾಗಿದೆ. ಅಂಡ್ ಅದೇ ಗ್ರಾಮದ 36 ವರ್ಷದ ಮಣಿಕಂಠ ಎಂಬಾತ ಚೂರಿಯಿಂದ ಇರಿದ ಆರೋಪಿಯಾಗಿದ್ದಾನೆ. ಗ್ರಾಮದಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜಿಸಲಾಗಿತ್ತು. ಪಂದ್ಯಾವಳಿಯನ್ನ ವೀಕ್ಷಿಸೋಕೆ ಮಣಿಕಂಠ ಸ್ಥಳಕ್ಕೆ ಬಂದಿದ್ದ. ಬೆಂಗಳೂರಿನಲ್ಲಿ ಉದ್ಯೋಗದಲ್ಲಿರ್ತಕ್ಕಂಥ ಅಶೋಕ ಊರಿಗೆ ಬಂದು ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದ. ಅಂಡ್ ನಿನ್ನೆ ನಡೆದ ಫೈನಲ್ ಪಂದ್ಯಾವಳಿಯಲ್ಲಿ ಅಶೋಕ ತಂಡದ ಪ್ರತಿನಿಧಿಸಿ ತಂಡ ಫಸ್ಟ್ ಪ್ಲೇಸ್ ಅನ್ನು ಕೂಡ ಪಡ್ಕೊಂಡಿತ್ತಂತೆ. ಈ ಹಿನ್ನೆಲೆಯಲ್ಲಿ ತಂಡದ ಸದಸ್ಯರು ಗ್ರಾಮದಲ್ಲಿ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ರು. ಈ ವೇಳೆ ಸ್ಥಳಕ್ಕೆ ಬಂದ ಮಣಿಕಂಠ ಮಾತಿನ ಚಕಮಕಿ ನಡೆದಿದೆ. ಆತನೊಟ್ಟಿಗೆ ಪರಿಸ್ಥಿತಿ ಉದ್ವಿಗ್ನತೆ ಪಡ್ಕೊಂಡಿದೆ. ಬಳಿಕ ಆಟಗಾರರು ವಿಜಯೋತ್ಸವದ ಅಂಗವಾಗಿ ಉಪಹಾರ ಸೇವಿಸಲು ತೆರಳಿದ್ರಂತೆ. ಉಪಹಾರ ಮುಗಿಸಿ ಹಿಂತಿರುಗಬೇಕ ಸಂದರ್ಭದಲ್ಲಿ ಪೂರ್ವ ವೈಮನಸ್ಸನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಬಂದಿದ್ದಂತಹ ಮಣಿಕಂಠ ಏಕಾಏಕಿ ಅಶೋಕನ ಹೊಟ್ಟೆ ಭಾಗಕ್ಕೆ ಚೂರಿಯಿಂದ ಇರಿದಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಏನೋ ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥ ಅಶೋಕ್ನನ್ನ ತಕ್ಷಣ
ಘಟನಾ ಸ್ಥಳದಲ್ಲಿದ್ದ ಸ್ಥಳೀಯರು ಆರೋಪಿಯನ್ನ ಹಿಡಿದು ಹಿಗ್ಗಾಮುಗ್ಗಾ ಹೊಡೆದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಅಂಡ್ ಸುದ್ದಿ ತಿಳಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಆರೋಪಿಯನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸದ್ಯ ಅಶೋಕ ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರಂತೆ. ಹಾಸನ ನಗರದಲ್ಲಿ ಅವೈಜ್ಞಾನಿಕ ಸ್ಪೀಡ್ ಬ್ರೇಕರ್ಗೆ ವಿದ್ಯಾರ್ಥಿನಿ ಬಲಿಯಾಗಿದ್ದು ಮತ್ತೋರ್ವಳ ಸ್ಥಿತಿ ಗಂಭೀರವಾಗಿದೆ. ಸೂಚನಾ ಫಲಕಗಳಿಲ್ಲದೆ ಮತ್ತೆ ಬಣ್ಣ ಮಾಸಿದ ಹಂಸಗಳಿಂದ ಈ ದುರ್ಘಟನೆ ಸಂಭವಿಸಿದೆ ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ. ರಸ್ತೆ ಸುರಕ್ಷತೆಗೆ ಸೂಕ್ತ ಕ್ರಮ ವಹಿಸ್ಕೋದಕ್ಕೆ ಹಂಸಗಳನ್ನ ಹಾಕ್ತಾರೆ. ಆದರೆ ಹಂಸಗಳೇ ಇಲ್ಲಿ ಯಮ ಸ್ವರೂಪಿಯಾಗಿ ಒಂದು ಜೀವವನ್ನೇ ಪಡೆದು ಬಲಿ ಪಡ್ಕೊಂಡ್ಬಿಟ್ಟಿದ್ದೆ. ಮತ್ತೊಂದು ಯುವತಿಯ ಜೀವ ಬದುಕು ಇವೆಲ್ಲದರ ನಡುವೆ ಹೋರಾಟ ನಡೆಸ್ತಾ ಇದ್ದಾಳೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ. ರಸ್ತೆಯಲ್ಲಿ ಅವೈಜ್ಞಾನಿಕವಾಗಿ ನಿರ್ಮಿಸಿರ್ತಕ್ಕಂಥ ಹಂಸಗಳಿಗೆ ಬಲಿ ಮುಂದುವರಿತಾ ಇರ್ತಕ್ಕಂಥದ್ದು. ಇತ್ತೀಚೆಗಷ್ಟೇ ಶಿವಮೊಗ್ಗದಲ್ಲಿ ಅಪಘಾತ ನಡೆದು ಯುವಕ ಮೃತಪಟ್ಟ ಘಟನೆ ಮಾಸುವ ಮುನ್ನವೇ ಇದೀಗ ಹಾಸನದಲ್ಲೂ ಕೂಡ ಯುವತಿಯೋರ್ವಳು ಪ್ರಾಣವನ್ನ ಕಳ್ಕೊಂಡಿರ್ತಕ್ಕಂಥದ್ದು. ಇನ್ನು ದಾರಿಯಲ್ಲಿದ್ದ ಹಂಸ ಕಾಣದ ಪರಿಣಾಮ ದ್ವಿಚಕ್ರ ವಾಹನ ರಸ್ತೆಗೆ ಉರುಳಿ 23 ವರ್ಷದ ಪ್ರಿಯಾ ಸ್ಥಳದಲ್ಲೇ ಮೃತಪಟ್ಟಿದ್ರೆ 24 ವರ್ಷದ ಸ್ವಾತಿ ಅಂತಕ್ಕಂಥ ಯುವತಿಯ ಸ್ಥಿತಿ ಗಂಭೀರವಾಗಿರ್ತಕ್ಕಂಥದ್ದು. ಹಾಸನದ ಹೊರವಲಯದ ಕೈಗಾರಿಕಾ ಪ್ರದೇಶದಲ್ಲಿ ಘಟನೆ ನಡೆದಿದೆ. ಗಾಯಾಳು ಸ್ವಾತಿಯನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ನಗರದ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅವೈಜ್ಞಾನಿಕ ಸ್ಪೀಡ್ ಬ್ರೇಕರ್ಗಳನ್ನ ಹಾಕಲಾಗಿದ್ದು ಈ ಬಗ್ಗೆ ಕನಿಷ್ಠ ಸೂಚನಾ ಫಲಕವನ್ನು ಕೂಡ ಹಾಕಿಲ್ಲ. ಅಂಡ್ ಈ ರೀತಿ ಅವೈಜ್ಞಾನಿಕ ಅಂಶಗಳ ಬಗ್ಗೆ ಅಧಿಕಾರಿಗಳ ನಿರ್ಲಕ್ಷ್ಯ ಅಮಾಯಕರ ಪ್ರಾಣ ಕಳ್ಕೊಳ್ಳೋದಕ್ಕೆ ದಾರಿ ಆಗ್ಬಿಟ್ಟಿದೆ ಅಂತ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಅಂಶಗಳ ಮೇಲೆ ಬಿಳಿ ಬಣ್ಣದ ಪಟ್ಟಿ ಕೂಡ ಬಳಿದಿರ್ಲಿಲ್ವಂತೆ, ಅದು ಕೂಡ ಮತ್ತೊಂದು ಕಾರಣ ಅಂತ ಹೇಳಲಾಗ್ತಾ ಇದೆ. ಇನ್ನು ಕುಟುಂಬಸ್ಥರ ಆಕ್ರಂದನ ಇವೆಲ್ಲವೂ ಕೂಡ ಮುಗಿಲು ಮುಟ್ಟಿತ್ತು. ಮತ್ತೊಂದು ಕಡೆ ಸ್ವಾತಿ ಅವ್ರಿಗೆ ಬಹಳ ಬೈಕ್ ಕ್ರೇಜ್ ಅಂತೆ. ಬುಲೆಟ್ ಬೈಕ್ ಓಡಿಸೋ ಕ್ರೇಜು, RX ಇವೆಲ್ಲವನ್ನು ಕೂಡ ಬಹಳ ಸ್ಪೀಡ್ ಆಗಿ ಓಡಿಸಿ ಆ ವಿಡಿಯೋಗಳೆಲ್ಲನೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ. ವೇಗವೇ ಅವರ ಬದುಕಿಗೆ ಬೈಕ್ ಕ್ರೇಜ್, ವೇಗ ಬದುಕಿನ ವೇಗವನ್ನ ನಿಲ್ಲಿಸ್ಬಿಡ್ತಾ ಅಂತಕ್ಕಂಥದ್ದು ಮತ್ತೊಂದು ಪ್ರಶ್ನೆ. ಇನ್ನೊಂದು ಕಡೆ ಹಂಸ್, ಇವೆಲ್ಲವೂ ಸೇರಿ ಈ ದುರ್ಘಟನೆ ಸಂಭವಿಸ್ಬಿಟ್ಟಿದೆ. ಹಾಸನ ಜಿಲ್ಲಾಡಳಿತ ಎಲ್ಲ ಕಡೆ ಹಂಸಗಳನ್ನ ಆಗ್ತಾ ಇದ್ದಾರೆ. ಈ ಸ್ಕೂಲ್ ಹತ್ರ ಆಗ್ತಾ ಇದ್ದಾರೆ. ಅವಕ್ಕೆ ಸರಿಯಾದ ನೇಮ ಪದಕಗಳಿಲ್ಲ, ಹಂಗೆ ಹಾಕಿಬಿಡ್ತಾರೆ. ಇವು ಏನು ಮಾಹಿತಿ ಇಲ್ದಲೆ ಏನು ಹೋಯ್ತಾ ಇರ್ತಾರೆ ಅದೇ ಸ್ಪೀಡಲ್ಲಿ ಹೋಯ್ತಾ ಇರ್ತಾರೆ. ಅವರಿಗೆ ಒಂದು ನಾಮಪದಕಗಳು ನೋಡೋಕ್ಕೆ ಮುಂದೆ ಸಿಗೋದ್ರಿಂದವ ಇವತ್ತು ನಿಮ್ಮ ಪ್ರಾಣ 2 ಹೆಣ್ಣು ಮಕ್ಕಳದ್ದು ಹೋಗಿದೆ. ಇವತ್ತು ಅವ್ರ ತಂದೆ ಏನೋ ಆರ್ಮಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಅವರು ಸಹ ಸತ್ಯಭಂಗದಲ್ಲಿದ್ದಾರೆ. ಹೇಳೋಕ್ಕೆ ದುಃಖ ಆಗುತ್ತೆ. ಇನ್ನೂ ಇಬ್ಬರು ಹೆಣ್ಮಕ್ಳು ಮದುವೆ ಆಗಿಲ್ಲ. ಇದಕ್ಕೆ ಜಿಲ್ಲಾಡಳಿತ ದಯವಿಟ್ಟು ಎಚ್ಚರಿಕೊಳ್ಬೇಕು. ಎಲ್ಲೆಲ್ಲಿ ಪೇಂಟ್ ಮಾಡಬೇಕಲ್ವಾ, ಅದಕ್ಕೆ ಅವ್ರದ್ದು ಏನು ಮಾರ್ಗದರ್ಶನ ಪೇಂಟ್ ಮಾಡಬೇಕು, ವೈಟು ಮತ್ತು ರೆಡ್ ಹೊಡಿಬೇಕು, ಅದನ್ನು ಹೊಡೆದು ಇವರು ಎಲ್ಲನೂ ಮಾಡಬೇಕು. ಇವರೇನು ಮಾಡಿಲ್ಲ ಇವರು. ಹಂಗಾಗಿ ಅವಕ್ಕೆ ಸರ್ ಇದು ಹನುಮಂತಪುರದ ಹತ್ರ ಆಗಿದ್ದು ಅಂತ ಹೇಳಿದರು. ಸಂಜೆ 5:05 ಟೈಮಲ್ಲಿ ಅವರು ಎಲ್ಲಿಗೆ ಹೋಗ್ತಾಯಿದ್ರು, ಏನೋ ಫ್ರೆಂಡ್ಸ್ ಮನೆಗೆ ಏನೋ ಹೋಗ್ತಾಯಿದ್ರು, ಏನು ಅಂತ ಗೊತ್ತಿಲ್ಲ. ಏನೋ ಹಂಸ ಬಂದಾಗ ಅಚಾನಕ್ ಅದಕ್ಕೇನು ಹಂಸಿಗೆ ಅಂದರೆ ಹಂಸ ನೋಡಲಿಕ್ಕೆ ಏನು ಸಿಗ್ನಲ್ಲು ಇಲ್ಲದ ಕಾರಣ, ಹಂಸ ನೋಡಲಿಕ್ಕೆ ಏಕೆಂದರೆ ಮೊದಲೇ ಸಿಗ್ನಲ್ ಕೊಡ್ತಾರೆ, ಇಲ್ಲ ವೈಟ್ ಲೈನು ಏನಾದರೂ ಒಂದು ಡೈರೆಕ್ಷನ್ ಇರುತ್ತೆ, ಇಲ್ಲಿ ಮುಂದೆ ಬರೋ ರೋಡ್ನಲ್ಲಿ ಹಂಸ ಇದೆ ಅಂತ. ಅದು ಇವರಿಗೆ ಗೊತ್ತಾಗಿಲ್ಲ, ಸಿಗ್ನಲ್ ಇಲ್ಲದ ಕಾರಣದಿಂದ ಗೊತ್ತಾಗಿಲ್ಲ. ಸ್ಪೀಡಲ್ಲಿ ಗಾಡಿ ಹೋಗ್ತಾ ಇದ್ದಾಗಿಂದ ಇವರು ಹೋಗ್ತಾ ಇರೋರು ಡ್ರೈವ್ ಮಾಡ್ತಾ ಇರೋರಿಗೆ ತುಂಬ ಸೀರಿಯಸ್ ಕಂಡೀಷನಲ್ಲಿದ್ದಾರೆ. ಹಿಂಭಾಗ ಕೂತಿದ್ದಾರಲ್ಲ ಅವರು ಏನೋ ಅಚಾನಕ್ ಬ್ರೇಕ್ ಹೊಡೆದಾಗ ಏನೂ ಗೊತ್ತಿಲ್ಲ ಅದ್ರ ಮಾಹಿತಿ ಬಗ್ಗೆ. ಬ್ರೇಕ್ ಹೊಡೆದಾಗ ಅವರು ರೋಡಿಗೆ ಬಿದ್ದುಬಿಟ್ಟು ಏನು ತಲೆ ರೋಡಿಗೆ ಹೊಡೆದಿರೋದ್ರಿಂದ ಇವರಿಗೆ ಅಲ್ಲೇ ಸ್ಪಾಟಲ್ಲಿ ಇದಾಗಿದ್ದಾರೆ ತಲೆಗೆ ಏಟು ಬಿದ್ದಿರೋದ್ರಿಂದ. ಪ್ರಿಯಾ ಸರ್ ಅವರು ನಮ್ಮ ಸ್ನೇಹಿತರು ಮಗಳು. ಅವರು ನಮ್ಮ BSF ಭಾರತೀಯ ಗಡಿ ಭದ್ರತಾ ಪಡೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನಿನ್ನೆ 5 ಗಂಟೆಲೇನೋ ಹೋಗಿದ್ದು ಸರ್, ಫ್ರೆಂಡ್ ಮನೆಗೆ ಹೋಗಿರೋದು. ಹೋದಾಗ ಇನ್ನೊಬ್ರು ಹುಡುಗಿ ಇವಳು ಹೋಗ್ಬಿಟ್ಟು ಹಂಸ ಹಾರಿಸ್ಬಿಟ್ಟು ಇಬ್ಬರಿಗೂ ಬಿದ್ದುಬಿಟ್ಟು ಏಟಾಗ್ಬಿಟ್ಟು ಫುಲ್ಲು ಇದಾಗಿ ಹೋಗಿದ್ದಾಳೆ. ಇವತ್ತು ನಮಗೆ ಯಾವ ರೀತಿ ಕಲ್ದಂಗೆ ಆಯ್ತು. ಮಗಳು ಕರ್ಕೊಂಡು ಇವತ್ತು ನನ್ನ ಮಾಮಗೆ ಬಂದರೆ ಅವನ ಸಾಯ್ತಾನೋ ಇರ್ತಾನೋ ಗೊತ್ತಿಲ್ಲ. ಆರ್ಮಿ ಮಿಲಿಟರಿ ಇದ್ದಾನೆ. ಇವತ್ತು ಏನಾಗುತ್ತೋ ಗೊತ್ತಿಲ್ಲ. ಹೌದು ಸರ್. ಒಬ್ಬನೇ ಮಗಳು ಈ ಥರ ಮಾಡಿ ಹಿಂಗೆ ಆಯಿತು ಸರ್. ಓದ್ತಾ ಇದ್ಲು, ವೈನರಲ್ಲಿ ಚೆನ್ನಾಗಿ ಓದ್ತಾ ಇದ್ಲು ಕ್ಲೀನಾಗಿ. ಅಂಥದ್ದು ಏನೂ ಇಲ್ಲ. ಅವ್ರ ಅಪ್ಪನ್ನೇ ಅಪ್ಪ ಅಂತಾರಲ್ಲ, ನಮ್ಮನೆಯಲ್ಲೂ ಚಂದ್ರಪ್ಪಾಜಿ ಅಂತ ತಾತ ಅಂತ ಕರಿಬೇಕಾಯ್ತು. ಅಪ್ಪಾಜಿ ಅಂತೆಲ್ಲ ಕರಿತಿತ್ತು ನಮ್ಮನ್ನೆಲ್ಲರೂ.
ಫ್ರೆಂಡ್ಸ್ ಜೊತೆ ಹೋಗಿಲ್ಲ? ಫ್ರೆಂಡ್ಸ್ ಜೊತೆ ಹೋಗ್ತಾರೆ, ಹಿಂಗೆ ಆಯ್ಬಿಟ್ಟು ಹಿಂಗೆ ಮಾಡ್ಕೊಂಡು ಹಿಂಗಾಯ್ತೆ, ಎಲ್ಲಿ ತಲೆಗೆ ಏಟಾಗ್ಬಿಟ್ಟಿದೆ? ತಲೆಗೆ ಏಟಾಯ್ತು. ಹಳೆ ಮೀಸಲಾತಿಯನ್ನ ಜಾರಿಗೆ ತಂದು ಸೂಕ್ತ ಆದೇಶ ಹೊರಡಿಸಬೇಕು ಅಂತ ಒತ್ತಾಯಿಸಿ ಛಲವಾದಿ ಮಹಾಮಂಡಳ ವತಿಯಿಂದ ಇಂದು ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಬಗ್ಗೆ ಸಂಘಟನೆಯ ರಾಜ್ಯಾಧ್ಯಕ್ಷ ಪುಟ್ಟರಾಜಪ್ಪ ಅಂತಕ್ಕಂಥವರು ಮಾತನಾಡಿದ್ದಾರೆ. ರಾಜ್ಯ ಸರ್ಕಾರವು ಪರಿಶಿಷ್ಟ ಜಾತಿಗೆ ಸಂಬಂಧಿಸಿದಂತೆ ಪ್ರವರ್ಗ ಎ ಬಿ ಸಿ ಅಂತ ವರ್ಗೀಕರಿಸಿ ಪ್ರಮಾಣ ಪತ್ರ ವಿತರಿಸಲು ಹೊರಡಿಸಿರ್ತಕ್ಕಂಥ ಆದೇಶದಿಂದ ವಿದ್ಯಾರ್ಥಿಗಳು ಹಾಗೂ ಉದ್ಯೋಗಾಕಾಂಕ್ಷಿಗಳು ಬಹಳ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಕಳೆದ 2 ವರ್ಷಗಳಿಂದ ಒಳ ಮೀಸಲಾತಿಯ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿ ಅಲ್ಲದೆ ಇತರೆ ಸಮುದಾಯದವರೆಗೂ ಕೂಡ ಉದ್ಯೋಗ ನೇಮಕಾತಿಯಲ್ಲಿ ಸಮಸ್ಯೆ ಆಗ್ತಾ ಇತ್ತು. ಇನ್ನು ವಯೋಮಿತಿ ಮೀರಿದ ಅಭ್ಯರ್ಥಿಗಳು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಒಳ ಮೀಸಲಾತಿಯಲ್ಲಿ ಇರ್ತಕ್ಕಂಥ ಗೊಂದಲಗಳನ್ನು ನಿವಾರಿಸಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಪರಿಗಣಿಸಿ ರಾಜ್ಯ ಸರ್ಕಾರ ಮೀಸಲಾತಿ ಗೊಂದಲ ಮುಗಿದು ನ್ಯಾಯಾಲಯದ ಅಡೆತಡೆಗಳು ನಿವಾರಣೆ ಆಗುವವರೆಗೂ ಛಲವಾದಿ ಮಹಾಮಂಡಳ ರಾಜ್ಯ ಸಮಿತಿ ಕೇಂದ್ರ ಸ್ಥಾನ ಹಾಸನ ಒಕ್ಕೂಟವು ಸರ್ಕಾರವನ್ನ ಏನಂತ ವಿನಂತಿಸ್ಕೊಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಒಳ ಮೀಸಲಾತಿ ಬಗ್ಗೆ ಇರತಕ್ಕಂತ ಸಮಸ್ಯೆಗಳನ್ನ ಬಗೆಹರಿಸಲು ಸೂಕ್ತ ಆದೇಶ ಹೊರಡಿಸಬೇಕು ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಜಯದೇವಯ್ಯ, ಪ್ರಧಾನ ಕಾರ್ಯದರ್ಶಿ ಜವರಯ್ಯ, ಹಿರಿಯ ದಲಿತ ಹೋರಾಟಗಾರರಾದ ಕೃಷ್ಣದಾಸ್, ಹಿರೇಗೌಡ, ವೀರೇಶ್, ಶಿವಮ್ಮ ಇನ್ನಿತರರು ಹಾಜರಿದ್ದರು. ಕರ್ನಾಟಕ ರಾಜ್ಯ ಸರ್ಕಾರವು ಸರ್ವೋಚ್ಚ ನ್ಯಾಯಾಲಯ ತೀರ್ಪಿನನ್ವಯ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಜಾರಿ ಮಾಡುವ ಸಂದರ್ಭದಲ್ಲಿ ರೋಸ್ಟರ್ ಬಿಂದುವಿನಲ್ಲಿ ಅವೈಜ್ಞಾನಿಕವಾಗಿ ರೋಸ್ಟರ್ ಬಿಂದುವನ್ನು ತಯಾರು ಮಾಡಿರ್ತಾರೆ. ಈ ಹಿಂದೆ 18/3/33ರಂತೆ 1/7/15 ಈ ರೀತಿ ಇದ್ದಂಥ ಮೀಸಲಾತಿಯನ್ನು ಈ ಒಳ ಮೀಸಲಾತಿಯಲ್ಲಿ ABC 3 ವರ್ಗೀಕರಣ ಮಾಡಿ ವರ್ಗೀಕರಣದಂತೆ 100ಕ್ಕೆ ರೋಸ್ಟರ್ ಬಿಂದುವನ್ನು ನಿಗದಿಪಡಿಸಿ ಆ 100ರಲ್ಲಿ ಏನಾಗಿದೆ, ನಮಗೆ ಆ 1 ಮತ್ತು 9ಕ್ಕೆ ಹೋಗಿದೆ. 1 ಇದ್ದಂಥ ಈಗ ಏನು ಧಾರವಾಡ ಯೂನಿವರ್ಸಿಟಿ, ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಪ್ರತಿಯೊಂದು ಹಂತದಲ್ಲೂ ನೇಮಕಾತಿ ಮಾಡುವಾಗ ಎಲ್ಲ ಹುದ್ದೆಗಳು ಬಿ ಮತ್ತು ಸಿ ವರ್ಗ ವಂಚಿತವಾಗಿ ಎ ವರ್ಗಕ್ಕೆ ಮಾತ್ರ ಸೀಮಿತವಾಗಿದ್ದಾವೆ. ಈ ಒಂದು ಇದರಲ್ಲಿ ಈ 2 ವರ್ಗಗಳಿಗೆ ತುಂಬ ರಾಜ್ಯದಲ್ಲಿ ಅನ್ಯಾಯವಾಗಿದೆ. ನಾಗಮೋಹನ್ ದಾಸ್ ವರದಿ ಇದರಲ್ಲಿ ನಮ್ಮ ಏನು ಜನಸಂಖ್ಯೆ ಇದೆ ಅದು ಹೆಚ್ಚಳವಾಗಬೇಕಾಗಿತ್ತು. ಅದರಲ್ಲಿ ಕೆಲವು ಜಾತಿಗಳನ್ನು ಅವರು ಕೈ ಬಿಟ್ಟಿರೋದ್ರಿಂದ ನಮ್ಮ ಜಾತಿಯ ಜನಸಂಖ್ಯೆ ಕಡಿಮೆ ಆಗಿದೆ. ಅದರಲ್ಲಿ ಎ ಗುಂಪಿಗೆ ನಮ್ಮನ್ನು ಇದ್ದಂತನ್ನು ಬಿ ಗುಂಪಿಗೆ ಹಾಕಿರೋದ್ರಿಂದ ನಮಗೆ ಈ ಏನು ಇದುವರೆಗೂ ನೇಮಕಾತಿ ಆಗ್ತಾಯಿದೆ ಆ ನೇಮಕಾತಿಯಲ್ಲಿ ನಮ್ಮಲ್ಲಿಗೆ ಎಲ್ಲರಿಗೂ ಅನ್ಯಾಯ ಆಗ್ತಾಯಿದೆ. ನಮ್ಮ ವಿದ್ಯಾಭ್ಯಾಸಕ್ಕಾಗಲಿ ನೌಕರಿಗಾಗಲಿ ಮತ್ತು ಬಡ್ತಿ ಮೀಸಲಾತಿಗಾಗಿ ಎಲ್ಲವುದರಲ್ಲೂ ಈ ಅನ್ಯಾಯ ಕಂಡು ಬಂದಿರೋದ್ರಿಂದ ಇಡೀ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲೂ ಡೆಲಿವರಿ ನೀಡಲು ತೆರಳುತ್ತಾ ಇದ್ದಂತಹ ಅಪಘಾತದಲ್ಲಿ ಮೃತಪಟ್ಟ ಸಹೋದ್ಯೋಗಿಯ ಕುಟುಂಬಕ್ಕೆ ಇನ್ಶೂರೆನ್ಸ್ ಪರಿಹಾರ ನೀಡದ ಕಂಪನಿಯ ಧೋರಣೆಯನ್ನ ಖಂಡಿಸಿ ನಗರದ ಬಿಎಂ ರಸ್ತೆಯಲ್ಲಿರ್ತಕ್ಕಂಥ ರಿಲಯನ್ಸ್ ಜಿಯೋ ಮಾರ್ಟ್ ಬಜಾರ್ ಮುಂಭಾಗದಲ್ಲಿ ಸೋಮವಾರ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕೆಲ ದಿನಗಳ ಹಿಂದೆ ಜಿಯೋ ಸ್ಮಾರ್ಟ್ ಬಜಾರ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಿಬ್ಬಂದಿಯೊಬ್ಬರು ಗ್ರಾಹಕರಿಗೆ ಏನೋ ವಸ್ತುಗಳನ್ನ ಡೆಲಿವರಿ ನೀಡೋದಕ್ಕೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹಾಸನದ ಆರ್ಯ ಮ್ಯಾನ್ಸೈನ್ ಹೋಟೆಲ್ ಮುಂಭಾಗ ಅಪಘಾತ ಸಂಭವಿಸಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರಂತೆ. ಇನ್ನು ಅಪಘಾತದಲ್ಲಿ ಸಾವನ್ನಪ್ಪಿದ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಇನ್ಶೂರೆನ್ಸ್ ಎಲ್ಲ ಕೊಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೂಡ ಕಂಪನಿಯವರು ನೀಡಿದ್ರಂತೆ. ಆದರೆ ಕಂಪನಿಯವರು ಮೃತ ಸಿಬ್ಬಂದಿಯ ಕುಟುಂಬಕ್ಕೆ ಬರಬೇಕಾದಂಥ ಯಾವುದೇ ವಿಮಾ ಸೌಲಭ್ಯ ಅಥವಾ ಪರಿಹಾರ ಧನವನ್ನ ಇವರಿಗೂ ಕೂಡ ನೀಡಿಲ್ಲ ಅಂತ ಪ್ರತಿಭಟನಾಕಾರರು ಗಂಭೀರವಾಗಿ ಆರೋಪಿಸಿದ್ದಾರೆ. ಇನ್ನು ಕರ್ತವ್ಯದ ಅವಧಿಯಲ್ಲೇ ಸಾವು ಸಂಭವಿಸಿದ್ರು ಕೂಡ ಮೃತ ಸಿಬ್ಬಂದಿಯ ಕುಟುಂಬಕ್ಕೆ ಕಾನೂನುಬದ್ಧವಾಗಿ ಸಿಗಬೇಕಾದ ಇನ್ಶೂರೆನ್ಸ್ ಮೊತ್ತವನ್ನ ಕೊಡಿಸಲು ಆಡಳಿತ ಮಂಡಳಿ ವಿಫಲವಾಗ್ತಾ ಇದೆ. ಇನ್ನು ಈ ಅನ್ಯಾಯದ ಬಗ್ಗೆ ಪ್ರಶ್ನಿಸಿದ್ರೆ ಇತರ ಸಹೋದ್ಯೋಗಿಗಳಿಗೆ ಕೆಲಸದಿಂದ ಕಿತ್ತಾಕ್ತೀವಿ ಅಂತ ಮ್ಯಾನೇಜ್ಮೆಂಟ್ ಬೆದರಿಕೆಯನ್ನ ಆಗ್ತಾ ಇದೆಯಂತೆ ಅಂತ ಸಿಬ್ಬಂದಿಗಳು ಕೂಡ ಇದನ್ನ ದೂರ ಇರ್ತಕ್ಕಂಥದ್ದು. ಒಬ್ಬ ಬಡ ಸಿಬ್ಬಂದಿ ಕೆಲಸದ ವೇಳೆ ಪ್ರಾಣ ಕಳೆದುಕೊಂಡ್ರೆ ಅವರ ಕುಟುಂಬದ ಕಥೆ ಏನು? ಕಂಪನಿಯು ಲಾಭದ ಕಡೆ ನೋಡುವ ಬದಲು ಜೀವ ಕಳೆದುಕೊಂಡ ಕುಟುಂಬಕ್ಕೆ ಮಾನವೀಯ ನೆಲೆಯಲ್ಲಿ ನ್ಯಾಯವನ್ನು ಒದಗಿಸಿಕೊಡಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ.
ಒಂದೇನು ಗೊತ್ತಾ, ಇವ್ರಿಗೆ ತೊಂದರೆ ಆಯಿತು ಅಂತ ಪಟ್ಟಂತ ನಿಮಗೆ ಫೋನ್ ಮಾಡಿದ್ರು, ನೀವು ಬಂದರೆ ಅದೇ ಆ ಹುಡುಗ ಸತ್ಯ ಸಹ ನೀವು ಇದೇ ಕೆಲಸ ಮಾಡ್ಬೋದಾಗಿತ್ತಲ್ರಿ. ಅಲ್ಲ, ಒಂದು ಮಾನವೀಯತೆ ಇದ್ದಿದ್ರೆ ಅವ್ರ ಮನೆ ತಕ್ಕೋಗ್ಬಿಟ್ಟು ಏನಾದರೂ ಒಂದಿಷ್ಟು ಪರಿಹಾರ ಕೊಟ್ಟು ಬರ್ಬೋದಾಗಿತ್ತಲ್ರಿ. ನಾವು ಬರ್ತಿರಲಿಲ್ಲ ಇಲ್ವಲ್ರಿ. ಅಲ್ಲ, ನಿಮಗೆ ತೊಂದರೆ ಆಗುತ್ತೆ, ನೀವು ಮಾತ್ರ ಮನುಷ್ಯರು, ನೀವು ಮಾತ್ರ ಸಂಬಳ ತಗೋಬೇಕು. ಅದೇ ಸತ್ಯ ಸಹ ಇದೇ ಕೆಲಸ ಮಾಡಿದ್ರೆ ಹೋಗ್ಬಿಟ್ಟು ಪರಿಹಾರ ಕೊಡ್ಬೋದು. ಸಿಕ್ಕಿಲೈತೆ ಸಂಬಳದಲ್ಲೈತೆ, ನಮ್ಮ ಹತ್ರ ಹಾಕಿಲ್ಲ. ಅದರಲ್ಲಿ ಲೈಸೆನ್ಸ್ ಅಥವಾ ಏನಾದರೂ ಬೈಲಾ ಅಂತ ಇರುತ್ತಲ್ಲ, ಯಾವ್ದಾದ್ರು ರೂಲ್ಸ್ ಇದ್ರೆ ಇನ್ಶೂರೆನ್ಸ್ ಮಾಡಿಸ್ಬೇಕು, ಅವೆಲ್ಲ ಏನಾದ್ರು ಇದೆಯಾ ನಿಮ್ಮ ಹತ್ರ? ನೀವು ಅಪಾಯಿಂಟ್ ಆಗಿದ್ದೀರಲ್ಲ, ಹೆಂಗ್ ಅಪಾಯಿಂಟ್ ಆದ್ರೆ? ಸ್ವಾಗತನ್ನೇ ಫೋನ್ ಮಾಡಿ ಇಲ್ಲಿ ನಿಂತಿದ್ದ ಈಗಿನ ಕಂಪ್ಲೇಂಟ್ ಬಿಡಿ. ಜಾಯಿನ್ ಆಗ್ಬೇಕಾದ್ರೆ ಇನ್ಶೂರೆನ್ಸ್ ಎಲ್ಲ ಮಾಡ್ಸಿದ್ದೀರಾ? ಇಲ್ಲ ಅಂತ ಹೇಳ್ತಿದ್ದಾರೆ. ಅಗ್ರಿಮೆಂಟ್ ಇದೆ ಅಲ್ಲ, ಇವ್ರು ಜಾಯಿನ್ ಮಾಡ್ತಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾಂಗ್ರೆಸ್ ಕದ ತಟ್ಟಿದ್ರ ಪ್ರೀತಮ್ ಗೌಡ. ಮೈಸೂರಿನಲ್ಲಿ ಕಾಂಗ್ರೆಸ್ ಶಾಸಕರೊಟ್ಟಿಗೆ ಒಂದೇ ಕಾರಲ್ಲಿ ಕಾಣಿಸಿಕೊಂಡ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ. ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆ. ವಿಜಯೋತ್ಸವ ವೇಳೆ ಮಾತಿನ ಚಕಮಕಿ. ಕ್ರಿಕೆಟ್ ಆಯೋಜಕರಿಂದ ಯುವಕನಿಗೆ ಚಾಕು ಇರಿತ. ಸಕಲೇಶ್ಪುರದಲ್ಲಿ ಘಟನೆ. ಅವೈಜ್ಞಾನಿಕ ಹಂಸ್ಗೆ ಮತ್ತೊಂದು ಬಲಿ. ಹಾಸನದಲ್ಲಿ ಯುವತಿ ಸಾವು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ಒಳ ಮೀಸಲಾತಿ ಗೊಂದಲಕ್ಕೆ ಬ್ರೇಕ್ ಹಾಕಿ ಹಳೆ ಮೀಸಲಾತಿ ಜಾರಿಗೆ ತನ್ನಿ. ಜಲವಾದಿ ಮಹಾಮಂಡಲ ಆಗ್ರಹ. ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಸಿಬ್ಬಂದಿ ಸಾವು. ಪರಿಹಾರ ನೀಡದ ಕಂಪನಿ ವಿರುದ್ಧ ಆಕ್ರೋಶ. ಕೆಲಸದಿಂದ ತೆಗೆಯುವ ಬೆದರಿಕೆ ಹಾಕಿದ ಮ್ಯಾನೇಜ್ಮೆಂಟ್. ಇದಾಗಿ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಯಾಗಿ ನೋಡ್ತಾ ಇರಿ BBC ಟಿವಿ. ಸದ್ಯದ ಕಡೆ ನಮ್ಮ ನಡೆ.